ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 170ನೆಯ ಅಧ್ಯಾಯವಾದ ಪದ್ಮಕಲ್ಪ ವೃತ್ತಾಂತ, ಮಧುಕೈಟಭರೆಂಬ ಅಸುರರ ಉತ್ಪತ್ತಿ, ಮಹಾವಿಷ್ಣುವಿಗೂ ಅವರಿಗೂ ಸಂವಾದ, ಅವರ ಕೋರಿಕೆಯಂತೆ ವಿಷ್ಣುವು ಅವರನ್ನು ಸಂಹರಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ವಿಷ್ಣುವು ಯೋಗ ನಿದ್ರೆಯಲ್ಲಿ ಇರುವಾಗ ಮಧುವೆಂಬ ಮಹಾಸುರನು ಜನಿಸಿದನು. ಅವನೊಡನೆಯೇ ಕೈಟಭನೆಂಬ ಅಸುರನು ಉದಿಸಿದನು. ವಿಘ್ನವನ್ನು ಮಾಡುವುದಕ್ಕೋಸ್ಕರವಾಗಿಯೇ ಉತ್ಪನ್ನರಾದ ಅವರಿಬ್ಬರೂ ರಜೋಗುಣದಿಂದಲೂ ತಮೋಗುಣದಿಂದಲೂ ತುಂಬಿದವರು, ತಾಮಸ ಗಣಗಳಿಗೆ ಸೇರಿದವರು. ಮಹಾಬಲರಾದ ಅವರು ಆ ಮಹಾಸಾಗರದಲ್ಲಿ ಜಗತ್ತೆಲ್ಲವನ್ನೂ ಪೀಡಿಸುತ್ತಿದ್ದರು. ಅವರು ಸೊಗಸಾದ ಕೆಂಪು ಬಟ್ಟೆಯನ್ನು ಉಟ್ಟಿದ್ದರು. ಅವರ ಕೋರೆ ದಾಡೆಗಳು
ಬೆಳ್ಳಗೆ ಮೊನಚಾಗಿದ್ದವು. ಉತ್ತಮವಾದ ಕಿರೀಟವನ್ನು ಕುಂಡಲಗಳನ್ನು ಧರಿಸಿ ಅವರು ತೋಳು ಬಳೆಗಳಿಂದಲೂ ಕೈ ಬಳೆಗಳಿಂದಲೂ ಪ್ರಕಾಶಿಸುತ್ತಿದ್ದರು. ಅವರ ಪರಾಕ್ರಮವು ಅಸದೃಶವಾಗಿತ್ತು. ಕಣ್ಣುಗಳು ಕೆಂಪಗಿದ್ದವು, ಎದೆಯು ಕೊಬ್ಬಿದ್ದಿತು, ತೋಳುಗಳು ಬಲವಾಗಿದ್ದವು. ಅವರು ಮಹಾಪರ್ವತಾಕಾರದಿಂದ ಕೂಡಿ ಸಂಚರಿಸುತ್ತಿರುವ ಪರ್ವತಗಳೋ ಎಂಬಂತೆ ತೋರುತ್ತಿದ್ದರು. ಅವರು ಕರಿಯ ಮೋಡವನ್ನು ಹೋಲುತ್ತಿದ್ದರು. ಅವರ ಮುಖಗಳು ಸೂರ್ಯನಂತಿದ್ದವು, ಮಿಂಚಿನಂತೆ ಅವರು ಹೊಳೆಯುತ್ತಿದ್ದರು. ಕೈಯಲ್ಲಿ ಗದೆಗಳನ್ನು ಹಿಡಿದು ಭಯಂಕರರಾಗಿ ಕಾಣುತ್ತಿದ್ದರು. ಅವರು ಹೆಜ್ಜೆ ಇಟ್ಟರೆ ಸಮುದ್ರವು ಉಕ್ಕಿ ದಡವನ್ನು ಮೀರುವಂತಿತ್ತು. ನಿದ್ರಾಸಕ್ತನಾಗಿದ್ದ ಮಹಾವಿಷ್ಣುವನ್ನು ಅವರು ನಡುಗಿಸುವರೋ ಎನ್ನುವಂತಿದ್ದರು. ಅವರು ಆ ಪುಷ್ಕರದಲ್ಲಿ ಸಂಚರಿಸುತ್ತಾ ಯೋಗಿಗಳಲ್ಲಿ ಶ್ರೇಷ್ಠನೂ ತೇಜಸ್ವಿಯೂ ಆದ ಚತುರ್ಮುಖ ಬ್ರಹ್ಮನನ್ನು ಕಂಡರು. ಅವನು ನಾರಾಯಣನ ಅಪ್ಪಣೆಯಂತೆ ನಾನಾ ಬಗೆಯ ಪ್ರಜೆಗಳನ್ನು, ಮಾನಸ ಪುತ್ರರನ್ನು, ಅಸುರರನ್ನು, ಋಷಿಗಳನ್ನು ಸೃಷ್ಟಿಸುತ್ತಿದ್ದನು. ಮರಣವು ಸಮೀಪಿಸಿದ್ದ ಆ ದೈತ್ಯೋತ್ತಮರು ಉಗ್ರ ತೇಜಸ್ಸಿನಿಂದ ಕೂಡಿ ಕೋಪದಿಂದ ಕಣ್ಣುಗಳು ತೊಳಲುತ್ತಿರಲು ಬ್ರಹ್ಮನಿಗೆ ಇಂತೆಂದು ಹೇಳಿದರು. ಬಿಳಿಯ ರುಮಾಲನ್ನು ಹಾಕಿಕೊಂಡು ಪುಷ್ಕರದ ನಡುವೆ 4 ಕೈಗಳಿಂದ ಮೆರೆಯುತ್ತಿರುವ ನೀನು ಯಾರು? ಮೋಹದಿಂದ ನಮ್ಮನ್ನು ಲೆಕ್ಕಿಸದೆ ಚಿಂತೆಯೇ ಇಲ್ಲದೆ ಕುಳಿತಿರುವೆ. ತಾವರೆಯಲ್ಲಿ ಹುಟ್ಟಿದ ನೀನು ನಮ್ಮೊಡನೆ ಯುದ್ಧವನ್ನು ಮಾಡು ಬಾ. ಆದರೆ ಸಮರ್ಥರಾದ ನಮ್ಮಿಬ್ಬರೊಡನೆ ಈ ಸಾಗರದಲ್ಲಿ ಯುದ್ಧ ಮಾಡಲು ನಿನ್ನೊಬ್ಬನಿಗೆ ಶಕ್ತಿ ಸಾಲದು. ಈ ಕಮಲದಲ್ಲಿ ನಿನ್ನ ಉತ್ಪತ್ತಿಯು ಹೇಗೆ? ನಿನ್ನನ್ನು ಇಲ್ಲಿ ನಿಯಮಿಸಿದವರು ಯಾರು? ನಿನ್ನನ್ನು ಯಾರು ಸೃಷ್ಟಿಸಿದವರು? ನಿನ್ನ ರಕ್ಷಕರು ಯಾರು? ಬ್ರಹ್ಮನು ಹೇಳುತ್ತಾನೆ, ಎಲ್ಲರಿಂದಲೂ ಅದ್ವಿತೀಯನೆಂದು ಹೇಳಿಸಿಕೊಳ್ಳುತ್ತಾ ಊಹೆಗೆ ಮೀರಿದವನು, ಸರ್ವತೋಮುಖವಾದ ಜ್ಞಾನವುಳ್ಳವನೂ ಆದ ಭಗವಂತನ ಬಳಿಗೆ ಹೋಗಿ ನಿಮಗೆ ಬೇಕಾದ ಕೆಲಸವನ್ನು, ಹೆಸರನ್ನು ತಿಳಿದುಕೊಳ್ಳಿರಿ. ಮಧುಕೈಟಭರು ಹೇಳುತ್ತಾರೆ, ಎಲೈ ಮಹಾಪ್ರಾಜ್ಞನೇ, ನಮಗಿಂತ ಮೇಲಾದುದು ಲೋಕದಲ್ಲಿ ಯಾವುದೂ ಇಲ್ಲ. ನಾವು ರಜೋಗುಣದಿಂದಲೂ ತಮೋಗುಣದಿಂದಲೂ ಜಗತ್ತನ್ನು ಆವರಿಸುತ್ತೇವೆ. ನಾವು ರಜೋಗುಣ ತಮೋಗುಣದಿಂದಲೇ ನಿರ್ಮಿತರಾದವರು. ಋಷಿಗಳನ್ನು ಸಹ ಮೆಟ್ಟಿದ್ದೇವೆ. ಎಲ್ಲರ ಅಂತರಂಗದಲ್ಲಿಯೂ ಅಡಗಿದ್ದೇವೆ. ನಾವು ಧರ್ಮಶೀಲರು. ಯಾವ ಪ್ರಾಣಿಗೂ ನಮ್ಮನ್ನು ಮೀರಿ ಹೋಗುವುದು ಅಸಾಧ್ಯ. ಅಸಾಧ್ಯವಾದ ಕಾರ್ಯವನ್ನು ನೆರವೇರಿಸಬಲ್ಲ ನಾವು ಪ್ರತಿಯೊಂದು ಯುಗದಲ್ಲೂ ಲೋಕವನ್ನು ನಡೆಸುತ್ತೇವೆ. ಅರ್ಥ, ಕಾಮ, ಸ್ವರ್ಗವನ್ನು ಕೊಡುವ ಯಜ್ಞ ಇವೆಲ್ಲ ನಡೆಯುವುದು ನಮ್ಮಿಂದ. ಎಲ್ಲಿ ಸುಖವುಂಟೋ, ಎಲ್ಲಿ ಹರ್ಷವುಂಟೋ, ಎಲ್ಲಿ ಸಂಪತ್ತುಂಟೋ
ಎಲ್ಲಿ ವಿಜಯಾಭಿಲಾಷೆಯುಂಟೋ ಆ ಎಡೆಗಳಲ್ಲೆಲ್ಲ ನಾವಿರುವೆವು. ಆಯಾ ಪದಾರ್ಥಗಳು ನಾವೇ ಎಂದು ತಿಳಿದುಕೋ. ಬ್ರಹ್ಮನು ಹೇಳುತ್ತಾನೆ, ಯೋಗೀಶ್ವರನಾದ ಆ ಭಗವಂತನ ಕೃಪಾ ಕಟಾಕ್ಷದಿಂದ ನಾನು ಪ್ರಯತ್ನಪಟ್ಟು ಯೋಗ ಸಾಮರ್ಥ್ಯವನ್ನು ಸಂಪಾದಿಸಿದೆನು. ಅವನನ್ನೇ ನನ್ನ ಹೃದಯದಲ್ಲಿ ನೆಲೆಗೊಳಿಸಿರುವೆನು. ಕಲ್ಯಾಣ ಗುಣ ಸಂಪನ್ನ ನೆನೆಸಿ ಶುದ್ಧ ಸತ್ವಮಯನಾದ ಆತನನ್ನು ಆಶ್ರಯಿಸಿರುವೆನು. ಯೋಗಿಗಳಲ್ಲೆಲ್ಲ ಅವನೇ ಶ್ರೇಷ್ಠ. ಅವನನ್ನೇ ಯೋಗವೆಂದು ಸತ್ವಗುಣವೆಂದು ಕರೆಯುತ್ತಾರೆ. ಜಗತ್ಕಾರಣನಾದ ಅವನು ರಜೋಗುಣವನ್ನು ತಮೋಗುಣವನ್ನು ಸೃಷ್ಟಿಸಿದನು. ಸತ್ವಗುಣದಿಂದಲೂ ರಜೋಗುಣ ತಮೋಗುಣಗಳಿಂದಲೂ ಕೂಡಿದ ಪ್ರಾಣಿಗಳು ಆತನಿಂದಲೇ ಹುಟ್ಟುತ್ತವೆ. ನಿಮ್ಮನ್ನು ನಾಶ ಮಾಡಲು ಅವನೇ ಸಮರ್ಥನು. ಆ ದೇವನು ನಿಮ್ಮನ್ನು ಕೊಲ್ಲುವನು. ಬಳಿಕ ಪರಬ್ರಹ್ಮನಾದ ಶ್ರೀಮನ್ನಾರಾಯಣನು ಮಲಗಿದ್ದ ಹಾಗೆಯೇ ತನ್ನ ಮಾಯೆಯಿಂದ ಹಲವು ಯೋಜನಗಳ ದೂರ ತನ್ನ ತೋಳನ್ನು ನೀಡಿದನು. ಮಹಾಬಲಶಾಲಿಯಾದ ವಿಷ್ಣುವಿನ ತೋಳಿನ ಸೆಳೆತಕ್ಕೆ ಸಿಕ್ಕಿ ಅವರಿಬ್ಬರೂ ಚೆನ್ನಾಗಿ ಕೊಬ್ಬಿದ ಪಕ್ಷಿಗಳಂತೆ ಪರವಶರಾಗಿ ಚಲಿಸಿದರು. ಬಳಿಕ ಅವರಿಬ್ಬರೂ ಶಾಶ್ವತನೂ ಇಂದ್ರಿಯಗಳ ಅಧಿಪತಿಯೂ ಆದ ಪದ್ಮನಾಭನ ಬಳಿಗೆ ಹೋಗಿ ನಮಸ್ಕರಿಸಿ ನಿಂತುಕೊಂಡು ಇಂತೆಂದರು, ದೇವ, ನೀನೇ ಜಗತ್ಕಾರಣ, ಅದ್ವಿತೀಯ, ಪುರುಷೋತ್ತಮ. ಇದು ನಮಗೆ ಗೊತ್ತು. ನೀನು ನಮ್ಮನ್ನು ಕಾರ್ಯೋದ್ದೇಶದಿಂದ ಸಲಹು. ಇದು ನಮ್ಮ ಶುದ್ಧಿಗೆ ಕಾರಣವಾಗುವುದು. ಅಂತಹ ಮಹಿಮಾಶಾಲಿಯಾದ ನಿನ್ನ ದರ್ಶನವು ವ್ಯರ್ಥವಾಗದು. ನೀನು ಶಾಶ್ವತನೆಂದು ನಾವು ತಿಳಿದಿರುವ ಕಾರಣ ನಿನ್ನ ದರ್ಶನವನ್ನು ಸರಿಯಾಗಿ ಮಾಡಬೇಕೆಂದು ಬಂದಿದ್ದೇವೆ. ಶತ್ರುನಾಶಕನಾದ ಓ ದೇವ, ನಿನ್ನಿಂದ ಅದ್ಭುತವಾದ ವರವನ್ನು ಅಪೇಕ್ಷಿಸುತ್ತೇವೆ. ನಿನ್ನ ದರ್ಶನವು ಸಾರ್ಥಕವಾಗತಕ್ಕದ್ದು. ರಣಧೀರನಾದ ನಿನಗೆ ನಮಸ್ಕಾರ. ಭಗವಂತನು ಹೇಳುತ್ತಾನೆ, ಅಸುರೋತ್ತಮರೇ, ನಿಮಗೆ ವರವೇತಕ್ಕೆ? ಬೇಗನೆ ಹೇಳಿರಿ. ನಿಮಗೆ ಬೇಕಾದಷ್ಟು ಆಯುಸ್ಸನ್ನು ಕೊಟ್ಟಿದ್ದೇನೆ. ಮರಳಿ ರಹಸ್ಯವಾಗಿ ಜೀವಿಸುವುದಕ್ಕೆ ಏಕೆ ಅಪೇಕ್ಷಿಸುತ್ತೀರಿ? ಮಧುಕೈಟಭರು ಹೇಳುತ್ತಾರೆ, ಸರ್ವೇಶ್ವರನಾದ ಓ ದೇವ, ಎಲ್ಲಿ ಯಾವನು ಸತ್ತಿಲ್ಲವೋ ಅಂತಹ ಸ್ಥಳದಲ್ಲಿ ನಮ್ಮ ವಧವಾಗಲಿ. ಓ ಮಹಾವ್ರತ, ನೀನೇ ನಮ್ಮನ್ನು ವಧಿಸಬೇಕು. ಭಗವಂತನು ಹೇಳುತ್ತಾನೆ, ಹಾಗೆಯೇ ಆಗಲಿ. ಮುಂದೆ ಬರುವ ಕಾಲದಲ್ಲಿ ನೀವು ಪ್ರಸಿದ್ಧರಾಗುವಿರಿ. ಸಂದೇಹವಿಲ್ಲ. ನಾನು ಹೇಳುವುದು ಸತ್ಯ. ಶಾಶ್ವತನು, ಜಗತ್ತಿನಲ್ಲಿ ಶ್ರೇಷ್ಠನೂ ದೇವೋತ್ತಮನೂ ಆದ ಭಗವಂತನು ಮಹಾಸುರರಿಬ್ಬರಿಗೂ ವರವನ್ನು ಕೊಟ್ಟು ರಜಸ್ತಮೋ ಗುಣಗಳಿಗೆ ನೆಲೆಯೆನಿಸಿದ ಆ ಯಮಳರನ್ನು ತನ್ನ ತೊಡೆಯ ಮೇಲೆ ಸಂಹರಿಸಿದನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪದ್ಮೋದ್ಭವ
ಪ್ರಾದುರ್ಭಾವೆ ಮಧುಕೈಟಭವಧೆ ಸಪ್ತತ್ಯಧಿಕಶತತಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 171ನೆಯ ಅಧ್ಯಾಯವಾದ ಪಾದ್ಮಕಲ್ಪ ವೃತ್ತಾಂತ, ಬ್ರಹ್ಮನು ನಾರಾಯಣನಿಂದ ಪ್ರೇರಿತನಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದುದು, ವಿಧ ವಿಧವಾದ ಜೀವರಾಶಿಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.